ಹಿರಿಯ ನಿರ್ದೇಶಕ ಮುರಳಿ ಅವರ ನಿಧನ ಆಗಿರೋದಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟ ಉಪೇಂದ್ರ ಅವರು ಇದ್ದಾರೆ. ಸರ್, ನಿರ್ದೇಶಕ ಮುರಳಿ ಅವರು ನಿಧನ ಮೋದಿಯವರೇ, ನೆನೆಸ್ಕೊಂಡ್ರೆ ಕಾಲೇಜ್ ಟೈಮಿಂದ ನಮಗೆ ಅವನು ಜೊತೆಲಿದ್ದವನು. ನಮ್ಮ ಜೊತೆ ಡ್ರಾಮಾಸ್ಗಳು ಮಾಡ್ತಿದ್ದ, ನಮ್ಮ ಜೊತೆ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊತಿದ್ದ. ಆಮೇಲೆ ಡೈರೆಕ್ಷನ್ನು ಅವ್ನಿಗೆ ಚಾನ್ಸ್ ಸಿಕ್ತು, ಸಕ್ಸಸ್ಫುಲ್ಲು ಆದ ಡೈರೆಕ್ಷನಲ್ಲಿ. ಹೆಲ್ತ್ ಪ್ರಾಬ್ಲಮ್ ತುಂಬ ಇದಿತ್ತು ಅವಾಗಿಂದ. ಒನ್ ಬೈ ಒನ್ ಒಂದ್ರ ಮೇಲೆ ಅದು ಆಗ್ತಾನೇ ಇತ್ತು ಆ್ಯಕ್ಚುಲಿ. ಬಟ್ ಮೊನ್ನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಇನ್ನು ಸರಿ ಹೋಗ್ಬಿಡ್ತಾನೆ ಅವನು, ಮತ್ತೆ ನಾರ್ಮಲ್ ಆಗಿಬಿಡ್ತಾನೆ ಅಂದ್ಕೊಂಡು. ಯಾಕಂದ್ರೆ ಸಕ್ಸಸ್ಫುಲ್ ಆಗಿತ್ತು ಅದು. ಅದೇನೋ ಅದಾದ್ರ ಮೇಲೆ ತುಂಬ ಏನೇನೋ ಪ್ರಾಬ್ಲಮ್ ಆಗಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ಸರ್, ನಿಮ್ಮ ಜೊತೆ ಕೊನೆಯದಾಗಿ ಯಾವಾಗ ಮಾತನಾಡಿದ್ರು? 2 ದಿನದ ಹಿಂದೆ, 3 ಡೇಸ್ ಹಿಂದೆ ಫೋನ್ ಮಾಡಿದೆ. ನಾನು ಒಂದೆಲ್ಲ ಕ್ವಾರಂಟೈನಲ್ಲಿದ್ದೀನಿ, ಸ್ವಲ್ಪ ಅವಾಗ ಯಾರೂ ನೋಡೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಸ್ವಲ್ಪ ಹೊರಗಿನವರು ಅಲ್ವಾ, ಅದು ಮೀಟ್ ಮಾಡೋಂಗಿಲ್ಲ. ನೀವು ಇದು ಮಾಡ್ಕೊಂಡು ಹೋಗ್ತಾ ಸ್ಯಾನಿಟೈಸ್ ಮಾಡಿ ಗೌನ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕು. ಇದೆಲ್ಲ ಆಗ್ಬಿಡ್ಲಿ, ನಾನು ಶಿಫ್ಟ್ ಆಗ್ತೀನಿ, ಎಲ್ಲ ಮೀಟ್ ಮಾಡೋಣ ಅಂತ. ನಿಮ್ಮ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ, ನನ್ನ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ದ, ಡೈಲಾಗ್ಸ್ಗಳು ಬರೆದಿದ್ದ. ನಾಳೆ ಏನು ಅಂತ್ಯಕ್ರಿಯೆ ಏನಾದರೂ ನಿಮ್ಮ ಕುಟುಂಬ ಏನಾದರೂ ಹೇಳಿದೆ ಸರ್? ನಿಮ್ಮ ಏನು ಅಂತ್ಯಕ್ರಿಯೆ ಪ್ಲಾನ್ ಏನಾದರೂ ಮಾತಾಡಿದ್ರು? ಇಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ ಅವರೆಲ್ಲ ಆ್ಯಕ್ಚುಲಿ. ಅಭಿಮಾನಿಗಳಿಗಿಂತ ಒಂದು ಅತ್ಯುದ್ಭುತ ನಿರ್ದೇಶಕನ ಕಳ್ಕೊಂಡಿದೆ ಕನ್ನಡ ಇಂಡಸ್ಟ್ರಿ. ಇಲ್ಲ, ನಿಜವಾಗ್ಲೂ ಅವನು ಇನ್ನೂ ತುಂಬ ಬದುಕಬೇಕಾಗಿದೆ. ಇನ್ನೂ ತುಂಬ ಏನೇನೋ ಆ ಕಲ್ಪನೆಗಳು, ಆಸೆಗಳಿತ್ತು ಅವನಿಗೆ. ಅದೇ ಮಾತಾಡ್ತಿದ್ದಂತೆ, ನೆಕ್ಸ್ಟ್ ನಾನು ರೆಡಿ ಆಗ್ಬಿಡ್ತೀನಿ, ಇನ್ನು 10 ವರ್ಷ ಎಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ಯೂಟ್ಯೂಬ್ ಚಾನಲ್ ಮಾಡಬೇಕು, ಫಿಲಮ್ಗಳು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ನಿಮ್ಮ ಜೊತೆ ಏನಾದರೂ ಅವ್ರ ಜೊತೆ ಕಳೆದಿರ್ತಕ್ಕಂಥ ಒಂದು ನೆನಪು ಈ ಸಂದರ್ಭದಲ್ಲಿ ಏನು ಹೇಳೋದು ಆ್ಯಕ್ಚುಲಿ. ಓಕೆ ಸರ್, ಇದಿಷ್ಟು ನಟ ಉಪೇಂದ್ರ ಅವರ ಮಾತಾಗಿರುವಂಥದ್ದು. ನಮಗೂ ಕೂಡ ದುಃಖ ಆಗ್ತಿದೆ ಈ ಸಂದರ್ಭದಲ್ಲಿ, ಏನು ಮಾತನಾಡಲಿಕ್ಕೆ ಆಗ್ತಿಲ್ಲ. ನನ್ನ ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಜಕ್ಕೂ ಇಂತಹ ಒಬ್ಬ ನಿರ್ದೇಶಕನನ್ನು ಕಳ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಗೆ ದುಃಖ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಹಿರಿಯ ನಿರ್ದೇಶಕ ಮುರಳಿ ಅವರ ನಿಧನ ಆಗಿರೋದಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟ ಉಪೇಂದ್ರ ಅವರು ಇದ್ದಾರೆ. ಸರ್, ನಿರ್ದೇಶಕ ಮುರಳಿ ಅವರು ನಿಧನ. ಮೋದಿಯವರೇ, ನೆನೆಸ್ಕೊಂಡ್ರೆ ಕಾಲೇಜ್ ಟೈಮಿಂದ ನಮಗೆ ಅವನು ಜೊತೆಲಿದ್ದವನು. ನಮ್ಮ ಜೊತೆ ಡ್ರಾಮಾಸ್ಗಳು ಮಾಡ್ತಿದ್ದ, ನಮ್ಮ ಜೊತೆ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊತಿದ್ದ. ಆಮೇಲೆ ಡೈರೆಕ್ಷನ್ನು ಅವ್ನಿಗೆ ಚಾನ್ಸ್ ಸಿಕ್ತು, ಸಕ್ಸಸ್ಫುಲ್ಲು ಆದ ಡೈರೆಕ್ಷನಲ್ಲಿ. ಹೆಲ್ತ್ ಪ್ರಾಬ್ಲಮ್ ತುಂಬ ಇದಿತ್ತು ಅವಾಗಿಂದ. ಒನ್ ಬೈ ಒನ್ ಒಂದ್ರ ಮೇಲೆ ಅದು ಆಗ್ತಾನೇ ಇತ್ತು ಆ್ಯಕ್ಚುಲಿ. ಬಟ್ ಮೊನ್ನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಇನ್ನು ಸರಿ ಹೋಗ್ಬಿಡ್ತಾನೆ ಅವನು, ಮತ್ತೆ ನಾರ್ಮಲ್ ಆಗಿಬಿಡ್ತಾನೆ ಅಂದ್ಕೊಂಡು. ಯಾಕಂದ್ರೆ ಸಕ್ಸಸ್ಫುಲ್ ಆಗಿತ್ತು ಅದು. ಅದೇನೋ ಅದಾದ್ರ ಮೇಲೆ ತುಂಬ ಏನೇನೋ ಪ್ರಾಬ್ಲಮ್ ಆಗಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ಸರ್, ನಿಮ್ಮ ಜೊತೆ ಕೊನೆಯದಾಗಿ ಯಾವಾಗ ಮಾತನಾಡಿದ್ರು? 2 ದಿನದ ಹಿಂದೆ, 3 ಡೇಸ್ ಹಿಂದೆ ಫೋನ್ ಮಾಡಿದೆ. ನಾನು ಒಂದೆಲ್ಲ ಕ್ವಾರಂಟೈನಲ್ಲಿದ್ದೀನಿ, ಸ್ವಲ್ಪ ಅವಾಗ ಯಾರೂ ನೋಡೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಸ್ವಲ್ಪ ಹೊರಗಿನವರು ಅಲ್ವಾ, ಅದು ಮೀಟ್ ಮಾಡೋಂಗಿಲ್ಲ. ನೀವು ಇದು ಮಾಡ್ಕೊಂಡು ಹೋಗ್ತಾ ಸ್ಯಾನಿಟೈಸ್ ಮಾಡಿ ಗೌನ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕು. ಇದೆಲ್ಲ ಆಗ್ಬಿಡ್ಲಿ, ನಾನು ಶಿಫ್ಟ್ ಆಗ್ತೀನಿ, ಎಲ್ಲ ಮೀಟ್ ಮಾಡೋಣ ಅಂತ. ನಿಮ್ಮ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ, ನನ್ನ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ದ, ಡೈಲಾಗ್ಸ್ಗಳು ಬರೆದಿದ್ದ. ನಾಳೆ ಏನು ಅಂತ್ಯಕ್ರಿಯೆ ಏನಾದರೂ ನಿಮ್ಮ ಕುಟುಂಬ ಏನಾದರೂ ಹೇಳಿದೆ ಸರ್? ನಿಮ್ಮ ಏನು ಅಂತ್ಯಕ್ರಿಯೆ ಪ್ಲಾನ್ ಏನಾದರೂ ಮಾತಾಡಿದ್ರು? ಇಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ ಅವರೆಲ್ಲ ಆ್ಯಕ್ಚುಲಿ. ಅಭಿಮಾನಿಗಳಿಗಿಂತ ಒಂದು ಅತ್ಯುದ್ಭುತ ನಿರ್ದೇಶಕನ ಕಳ್ಕೊಂಡಿದೆ ಕನ್ನಡ ಇಂಡಸ್ಟ್ರಿ. ಇಲ್ಲ, ನಿಜವಾಗ್ಲೂ ಅವನು ಇನ್ನೂ ತುಂಬ ಬದುಕಬೇಕಾಗಿದೆ. ಇನ್ನೂ ತುಂಬ ಏನೇನೋ ಆ ಕಲ್ಪನೆಗಳು, ಆಸೆಗಳಿತ್ತು ಅವನಿಗೆ. ಅದೇ ಮಾತಾಡ್ತಿದ್ದಂತೆ, ನೆಕ್ಸ್ಟ್ ನಾನು ರೆಡಿ ಆಗ್ಬಿಡ್ತೀನಿ, ಇನ್ನು 10 ವರ್ಷ ಎಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ಯೂಟ್ಯೂಬ್ ಚಾನಲ್ ಮಾಡಬೇಕು, ಫಿಲಮ್ಗಳು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ನಿಮ್ಮ ಜೊತೆ ಏನಾದರೂ ಅವ್ರ ಜೊತೆ ಕಳೆದಿರ್ತಕ್ಕಂಥ ಒಂದು ನೆನಪು ಈ ಸಂದರ್ಭದಲ್ಲಿ ಏನು ಹೇಳೋದು ಆ್ಯಕ್ಚುಲಿ. ಓಕೆ ಸರ್, ಇದಿಷ್ಟು ನಟ ಉಪೇಂದ್ರ ಅವರ ಮಾತಾಗಿರುವಂಥದ್ದು. ನಮಗೂ ಕೂಡ ದುಃಖ ಆಗ್ತಿದೆ ಈ ಸಂದರ್ಭದಲ್ಲಿ, ಏನು ಮಾತನಾಡಲಿಕ್ಕೆ ಆಗ್ತಿಲ್ಲ. ನನ್ನ ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಜಕ್ಕೂ ಇಂತಹ ಒಬ್ಬ ನಿರ್ದೇಶಕನನ್ನು ಕಳ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಗೆ ದುಃಖ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಹಿರಿಯ ನಿರ್ದೇಶಕ ಮುರಳಿ ಅವರ ನಿಧನ ಆಗಿರೋದಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟ ಉಪೇಂದ್ರ ಅವರು ಇದ್ದಾರೆ. ಸರ್, ನಿರ್ದೇಶಕ ಮುರಳಿ ಅವರು ನಿಧನ. ಮೋದಿಯವರೇ, ನೆನೆಸ್ಕೊಂಡ್ರೆ ಕಾಲೇಜ್ ಟೈಮಿಂದ ನಮಗೆ ಅವನು ಜೊತೆಲಿದ್ದವನು. ನಮ್ಮ ಜೊತೆ ಡ್ರಾಮಾಸ್ಗಳು ಮಾಡ್ತಿದ್ದ, ನಮ್ಮ ಜೊತೆ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊತಿದ್ದ. ಆಮೇಲೆ ಡೈರೆಕ್ಷನ್ನು ಅವ್ನಿಗೆ ಚಾನ್ಸ್ ಸಿಕ್ತು, ಸಕ್ಸಸ್ಫುಲ್ಲು ಆದ ಡೈರೆಕ್ಷನಲ್ಲಿ.
ಹೆಲ್ತ್ ಪ್ರಾಬ್ಲಮ್ ತುಂಬ ಇದಿತ್ತು ಅವಾಗಿಂದ. ಒನ್ ಬೈ ಒನ್ ಒಂದ್ರ ಮೇಲೆ ಅದು ಆಗ್ತಾನೇ ಇತ್ತು ಆ್ಯಕ್ಚುಲಿ. ಬಟ್ ಮೊನ್ನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಇನ್ನು ಸರಿ ಹೋಗ್ಬಿಡ್ತಾನೆ ಅವನು, ಮತ್ತೆ ನಾರ್ಮಲ್ ಆಗ್ಬಿಡ್ತಾನೆ ಅಂದ್ಕೊಂಡು, ಯಾಕಂದ್ರೆ ಸಕ್ಸಸ್ಫುಲ್ ಆಗಿತ್ತು ಅದು. ಅದೇನೋ ಅದಾದ್ರ ಮೇಲೆ ತುಂಬ ಏನೇನೋ ಪ್ರಾಬ್ಲಮ್ ಆಗಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ಸರ್ ನಿಮ್ಮ ಜೊತೆ ಕೊನೆದಾಗಿ ಯಾವಾಗ ಮಾತನಾಡಿದ್ರು? 2 ದಿನದ ಹಿಂದೆ, 3 ಡೇಸ್ ಹಿಂದೆ ಫೋನ್ ಮಾಡಿದೆ. ನಾನೊಂದೆಲ್ಲ ಕ್ವಾರಂಟೈನಲ್ಲಿದ್ದೀನಿ, ಸ್ವಲ್ಪ ಅವಾಗ ಯಾರು ನೋಡೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಸ್ವಲ್ಪ ಹೊರಗಿನವರು ಅಲ್ವಾ, ಅದು ಮೀಟ್ ಮಾಡೋಂಗಿಲ್ಲ. ನೀವು ಇದು ಮಾಡ್ಕೊಂಡು ಹೋಗ್ತಾ ಸ್ಯಾನಿಟೈಸ್ ಮಾಡಿ ಗೌನ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕು. ಇದೆಲ್ಲ ಆಗ್ಬಿಡ್ಲಿ, ನಾನು ಶಿಫ್ಟ್ ಆಗ್ತೀನಿ, ಎಲ್ಲ ಮೀಟ್ ಮಾಡೋಣ ಅಂತ. ನಿಮ್ಮ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ, ನನ್ನ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ದ, ಡೈಲಾಗ್ಸ್ಗಳು ಬರೆದಿದ್ದ. ನಾಳೆ ಏನು ಅಂತ್ಯಕ್ರಿಯೆ ಏನಾದರೂ ನಿಮ್ಮ ಕುಟುಂಬ ಏನಾದರೂ ಹೇಳಿದೆ ಸರ್ ನಿಮ್ಮ ಏನು ಅಂತ್ಯಕ್ರಿಯೆ ಪ್ಲಾನ್ ಏನಾದರೂ ಮಾತಾಡಿದ್ರು? ಇಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ ಅವರೆಲ್ಲ ಆ್ಯಕ್ಚುಲಿ. ಅಭಿಮಾನಿಗಳಿಗಿಂತ ಒಂದು ಅತ್ಯುದ್ಭುತ ನಿರ್ದೇಶಕನ ಕಳ್ಕೊಂಡಿದೆ ಕನ್ನಡ ಇಂಡಸ್ಟ್ರಿ. ಇಲ್ಲ, ನಿಜವಾಗ್ಲೂ ಅವನು ಇನ್ನೂ ತುಂಬ ಬದುಕಬೇಕಾಗಿದೆ. ಇನ್ನೂ ತುಂಬ ಏನೇನೋ ಆ ಕಲ್ಪನೆಗಳು, ಆಸೆಗಳಿತ್ತು ಅವನಿಗೆ. ಅದೇ ಮಾತಾಡ್ತಿದ್ದಂತೆ, ನೆಕ್ಸ್ಟ್ ನಾನು ರೆಡಿ ಆಗ್ಬಿಡ್ತೀನಿ, ಇನ್ನು 10 ವರ್ಷ ಎಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ಯೂಟ್ಯೂಬ್ ಚಾನಲ್ ಮಾಡಬೇಕು, ಫಿಲಮ್ಗಳು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ನಿಮ್ಮ ಜೊತೆ ಏನಾದರೂ ಅವ್ರ ಜೊತೆ ಕಳೆದಿರ್ತಕ್ಕಂಥ ಒಂದು ನೆನಪು ಈ ಸಂದರ್ಭದಲ್ಲಿ ಏನು ಹೇಳೋದು ಆ್ಯಕ್ಚುಲಿ. ಓಕೆ ಸರ್, ಇದಿಷ್ಟು ನಟ ಉಪೇಂದ್ರ ಅವರ ಮಾತಾಗಿರುವಂಥದ್ದು. ನಮಗೂ ಕೂಡ ದುಃಖ ಆಗ್ತಿದೆ ಈ ಸಂದರ್ಭದಲ್ಲಿ, ಏನು ಮಾತನಾಡಲಿಕ್ಕೆ ಆಗ್ತಿಲ್ಲ. ನನ್ನ ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಜಕ್ಕೂ ಇಂತಹ ಒಬ್ಬ ನಿರ್ದೇಶಕನನ್ನು ಕಳ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಗೆ ದುಃಖ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ಲಳ್ಳಿ, ರಿಪಬ್ಲಿಕ್ ಕನ್ನಡ. ಹಿರಿಯ ನಿರ್ದೇಶಕ ಮುರಳಿ ಅವರ ನಿಧನ ಆಗಿರೋದಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ನಟ ಉಪೇಂದ್ರ ಅವರು ಇದ್ದಾರೆ. ಸರ್, ನಿರ್ದೇಶಕ ಮುರಳಿ ಅವರು ನಿಧನ ಆಗಿದೆ. ಮೋದಿಯವರೇ, ನೆನೆಸ್ಕೊಂಡ್ರೆ ಕಾಲೇಜ್ ಟೈಮಿಂದ ನಮಗೆ ಅವನು ಜೊತೆಲಿದ್ದವನು. ನಮ್ಮ ಜೊತೆ ಡ್ರಾಮಾಸ್ಗಳು ಮಾಡ್ತಿದ್ದ, ನಮ್ಮ ಜೊತೆ ಎಲ್ಲ ಸ್ಕ್ರಿಪ್ಟ್ ವರ್ಕ್ ಕೂತ್ಕೊತಿದ್ದ. ಆಮೇಲೆ ಡೈರೆಕ್ಷನ್ನು ಅವ್ನಿಗೆ ಚಾನ್ಸ್ ಸಿಕ್ತು, ಸಕ್ಸಸ್ಫುಲ್ಲು ಆದ ಡೈರೆಕ್ಷನಲ್ಲಿ. ಹೆಲ್ತ್ ಪ್ರಾಬ್ಲಮ್ ತುಂಬ ಇದಿತ್ತು ಅವಾಗಿಂದ. ಒನ್ ಬೈ ಒನ್ ಒಂದ್ರ ಮೇಲೆ ಅದು ಆಗ್ತಾನೇ ಇತ್ತು ಆ್ಯಕ್ಚುಲಿ. ಬಟ್ ಮೊನ್ನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಇನ್ನು ಸರಿ ಹೋಗ್ಬಿಡ್ತಾನೆ ಅವನು, ಮತ್ತೆ ನಾರ್ಮಲ್ ಆಗ್ಬಿಡ್ತಾನೆ ಅಂದ್ಕೊಂಡು, ಯಾಕಂದ್ರೆ ಸಕ್ಸಸ್ಫುಲ್ ಆಗಿತ್ತು ಅದು. ಅದೇನೋ ಅದಾದ್ರ ಮೇಲೆ ತುಂಬ ಏನೇನೋ ಪ್ರಾಬ್ಲಮ್ ಆಗಿ ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಪಾಪ. ಸರ್ ನಿಮ್ಮ ಜೊತೆ ಕೊನೆದಾಗಿ ಯಾವಾಗ ಮಾತನಾಡಿದ್ರು? 2 ದಿನದ ಹಿಂದೆ, 3 ಡೇಸ್ ಹಿಂದೆ ಫೋನ್ ಮಾಡಿದೆ. ನಾನೊಂದೆಲ್ಲ ಕ್ವಾರಂಟೈನಲ್ಲಿದ್ದೀನಿ, ಸ್ವಲ್ಪ ಅವಾಗ ಯಾರು ನೋಡೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಸ್ವಲ್ಪ ಹೊರಗಿನವರು ಅಲ್ವಾ, ಅದು ಮೀಟ್ ಮಾಡೋಂಗಿಲ್ಲ. ನೀವು ಇದು ಮಾಡ್ಕೊಂಡು ಹೋಗ್ತಾ ಸ್ಯಾನಿಟೈಸ್ ಮಾಡಿ ಗೌನ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕು. ಇದೆಲ್ಲ ಆಗ್ಬಿಡ್ಲಿ, ನಾನು ಶಿಫ್ಟ್ ಆಗ್ತೀನಿ, ಎಲ್ಲ ಮೀಟ್ ಮಾಡೋಣ ಅಂತ. ನಿಮ್ಮ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಿರ್ದೇಶನ, ನನ್ನ ಜೊತೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ದ, ಡೈಲಾಗ್ಸ್ಗಳು ಬರೆದಿದ್ದ. ನಾಳೆ ಏನು ಅಂತ್ಯಕ್ರಿಯೆ ಏನಾದರೂ ನಿಮ್ಮ ಕುಟುಂಬ ಏನಾದರೂ ಹೇಳಿದೆ ಸರ್ ನಿಮ್ಮ ಏನು ಅಂತ್ಯಕ್ರಿಯೆ ಪ್ಲಾನ್ ಏನಾದರೂ ಮಾತಾಡಿದ್ರು? ಇಲ್ಲ, ಅದೆಲ್ಲ ಮಾಡ್ತಾಯಿದ್ದಾರೆ ಅವರೆಲ್ಲ ಆ್ಯಕ್ಚುಲಿ. ಅಭಿಮಾನಿಗಳಿಗಿಂತ ಒಂದು ಅತ್ಯುದ್ಭುತ ನಿರ್ದೇಶಕನ ಕಳ್ಕೊಂಡಿದೆ ಕನ್ನಡ ಇಂಡಸ್ಟ್ರಿ. ಇಲ್ಲ, ನಿಜವಾಗ್ಲೂ ಅವನು ಇನ್ನೂ ತುಂಬ ಬದುಕಬೇಕಾಗಿದೆ. ಇನ್ನೂ ತುಂಬ ಏನೇನೋ ಆ ಕಲ್ಪನೆಗಳು, ಆಸೆಗಳಿತ್ತು ಅವನಿಗೆ. ಅದೇ ಮಾತಾಡ್ತಿದ್ದಂತೆ, ನೆಕ್ಸ್ಟ್ ನಾನು ರೆಡಿ ಆಗ್ಬಿಡ್ತೀನಿ, ಇನ್ನು 10 ವರ್ಷ ಎಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ಯೂಟ್ಯೂಬ್ ಚಾನಲ್ ಮಾಡಬೇಕು, ಫಿಲಮ್ಗಳು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ನಂತೆ. ನಿಮ್ಮ ಜೊತೆ ಏನಾದರೂ ಅವ್ರ ಜೊತೆ ಕಳೆದಿರ್ತಕ್ಕಂಥ ಒಂದು ನೆನಪು ಈ ಸಂದರ್ಭದಲ್ಲಿ ಏನು ಹೇಳೋದು ಆ್ಯಕ್ಚುಲಿ. ಓಕೆ ಸರ್, ಇದಿಷ್ಟು ನಟ ಉಪೇಂದ್ರ ಅವರ ಮಾತಾಗಿರುವಂಥದ್ದು. ನಮಗೂ ಕೂಡ ದುಃಖ ಆಗ್ತಿದೆ ಈ ಸಂದರ್ಭದಲ್ಲಿ, ಏನು ಮಾತನಾಡಲಿಕ್ಕೆ ಆಗ್ತಿಲ್ಲ. ನನ್ನ ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ. ಸೊ ನಿಜಕ್ಕೂ ಇಂತಹ ಒಬ್ಬ ನಿರ್ದೇಶಕನನ್ನು ಕಳ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಗೆ ದುಃಖ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ಲಳ್ಳಿ, ರಿಪಬ್ಲಿಕ್ ಕನ್ನಡ.